ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಅಭಿಮಾನಿಗಳು ಜೈಲರ್ ಚಿತ್ರದ ನಂತರ ರಜನಿಕಾಂತ್ ಅವರ ಮುಂದಿನ ಸಿನಿಮಾಗೋಸ್ಕರ ಕಾದು ಕೂತಿದ್ದಾರೆ. ಎಸ್, ರಜನಿಕಾಂತ್ ಅವರ ಮುಂದಿನ ಸಿನಿಮಾ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಿತ್ರ ಲಾಲ್ ಸಲಾಂ. ಈಗಾಗಲೇ ಲಾಲ್ ಸಲಾಂ ಚಿತ್ರದ ಗ್ಲಿಮ್ಸ್ ಮತ್ತು ಟೀಸರ್ ರಿಲೀಸ್ ಆಗಿದ್ದು, ರಜನಿಕಾಂತ್ ಅವರ ಈ ಚಿತ್ರದ ನಿರೀಕ್ಷೆ ಮತ್ತಷ್ಟು ಹೆಚ್ಚಾಗಿದೆ. ಅದರಲ್ಲೂ ರಜನಿಕಾಂತ್ ಅವರ ಪಾತ್ರ ಇಲ್ಲಿ ಹೈಲೈಟ್ ಆಗಿದ್ದು, ಈ ಪಾತ್ರವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಅಭಿಮಾನಿಗಳು ಕಾತರರಾಗಿದ್ದಾರೆ. ಇನ್ನು ಅಭಿಮಾನಿಗಳ ಕಾತರತೆಗೆ ಇದೀಗ ಚಿತ್ರತಂಡ ಕೂಡ ಉತ್ತರವನ್ನ ಕೊಟ್ಟಿದ್ದು ಗುಡ್ ನ್ಯೂಸ್ ಅನ್ನ ನೀಡಿದೆ. ಅದೇನಪ್ಪಾ ಅಂದ್ರೆ, ರಜನಿಕಾಂತ್ ಅವರ ಲಾಲ್ ಸಲಾಂ ಚಿತ್ರವು ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿ 9ರಂದು ಬಿಡುಗಡೆಯಾಗಲಿದೆ. ಸಿನಿಮಾದ ನಿರ್ಮಾಣ ಸಂಸ್ಥೆಯಾದ ಲೈಕಾ ಪ್ರೊಡಕ್ಷನ್ ಲಾಲ್ ಸಲಾಂ ಸಿನಿಮಾದ ಪೋಸ್ಟರ್ ಅನ್ನು ಹಂಚಿಕೊಂಡಿದೆ. ಇದೇ ಸಮಯದಲ್ಲಿ ರಿಲೀಸ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ. ಈ ಪೋಸ್ಟರ್ ಮೇಲೆ ಚಿತ್ರ ಬಿಡುಗಡೆಯ ದಿನಾಂಕ ಫೆಬ್ರವರಿ 9 ಎಂದು ನಮೂದಿಸಲಾಗಿದೆ. ನಮ್ಮ ರಥ ಹಬ್ಬದ ಕುರಿತು ಕೇಳುವ ಸಮಯವಿದು ಎಂಬ ಕ್ಯಾಪ್ಷನ್ ಅನ್ನು ಕೂಡ ಕೊಡಲಾಗಿದೆ. ಇನ್ನು ಲಾಲ್ ಸಲಾಂ ಚಿತ್ರದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಮೊಹಿದ್ದೀನ್ ಭಾಯ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಈ ಚಿತ್ರದ ಕಥೆಯ ಬಗ್ಗೆ ಮಾತನಾಡೋದಾದ್ರೆ, ಈಗಾಗಲೇ ಟೀಸರ್ನಲ್ಲಿ ರೋಚಕ ಕ್ರಿಕೆಟ್ ಪಂದ್ಯಾಟವನ್ನ ತೋರಿಸಲಾಗಿತ್ತು. ಹಾಗೆಯೇ ಬ್ಯಾಕ್ಗ್ರೌಂಡ್ನಲ್ಲಿ ಇದು ಕೇವಲ ಕ್ರಿಕೆಟ್ ಆಟವಲ್ಲ, ಯುದ್ಧ ಅಂತ ಕಾಮೆಂಟರಿ ಕೂಡ ಕೇಳಿಸಿತ್ತು. ಇನ್ನು ಲಾಲ್ ಸಲಾಂ ಚಿತ್ರದ ಕಥಾ ಹಂದರ ಕ್ರಿಕೆಟ್ ಮತ್ತು ಕಮ್ಯುನಿಸಂ ಸುತ್ತಲಿದೆ ಅಂತ ಹೇಳಲಾಗ್ತಿದೆ. ವಿಷ್ಣು ವಿಶಾಲ್ ಹಾಗೂ ವಿಕ್ರಾಂತ್ ಅವರು ಕೂಡ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನ ನಿಭಾಯಿಸಿದ್ದಾರೆ. ಇನ್ನು ಈ ಚಿತ್ರವನ್ನು ರಜನಿಕಾಂತ್ ಅವರ ಪುತ್ರಿ ಐಶ್ವರ್ಯ ರಜನಿಕಾಂತ್ ಅವರು ನಿರ್ದೇಶಿಸಿದ್ದಾರೆ. ಫೆಬ್ರವರಿ 9ರಂದು ಚಿತ್ರ ಬಿಡುಗಡೆ ಆಗಲಿದ್ದು, ಅಭಿಮಾನಿಗಳು ಈಗಾಗಲೇ ಡೇಸ್ ಅನ್ನ ಕೌಂಟ್ ಮಾಡ್ತಿದ್ದಾರೆ.